ಅವರು ಅಲ್ಲಿ ಕೋರ್ಟ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ಕೋರ್ಟ್ಗಳಿಗೆ ಬೆದರಿಕೆ ಕರೆ ಬಂದಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅಮಿತ್ ಶಾ ಮೋದಿ ಅವರಿಗೆ JNUನಲ್ಲೇ ಸಮಾಧಿ ತೋಡ್ಬಿಡ್ತಾರಂತೆ. ಅಂಬಾನಿ ಅದಾನಿಗಳ ಒಂದು ಸಾಮ್ರಾಜ್ಯವನ್ನು ಸಹ ನಾವು ನಾಶಪಡಿಸ್ಬಿಡ್ತೀವಿ. ನ್ಯಾಯಾಂಗ ವ್ಯವಸ್ಥೆಯನ್ನೇ ಅನುಮಾನದಿಂದ ಜನ ನೋಡಬೇಕು, ಆ ರೀತಿ ಮಾಡುವಂಥ ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದೆಲ್ಲವೂ ಆಗಿದ್ದು ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳಿಂದ. ಅಲ್ಲಿ ಮೋದಿಗೆ ಸಮಾಧಿ ತೋಡ್ತೀವಿ ಅಂತಾರೆ, ಇಲ್ಲಿ ಕೋರ್ಟ್ಗಳಿಗೆ ಬೆದರಿಕೆ ಕರೆಗಳು ಬರ್ತವೆ. ಈ ಥರದ್ದು ಏನಾದರೂ ನೆಟ್ವರ್ಕ್ ಬಿಲ್ಡಪ್ ಆಗ್ತಾ ಇದೆಯಾ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ಗೆ ಬೇಲ್ ನಿರಾಕರಣೆಯಾದ ನಂತರ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ದೆಹಲಿ ಇಲ್ಲಿ ಕಳೆದ ರಾತ್ರಿ ಒಂದು ಪ್ರತಿಭಟನೆ ಆಗಿದೆ. ಸುಪ್ರೀಂ ಕೋರ್ಟ್ ವಿರುದ್ಧ ಪ್ರತಿಭಟನೆ ಅಂತ ಹೇಳಿಕೊಂಡು ಅವರು ಪ್ರತಿಭಟನೆ ಮಾಡಿದ್ದಾರೆ. ಅವರು ಅಲ್ಲಿ ಕೋರ್ಟ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಕೋರ್ಟ್ಗಳಿಗೆ ಬೆದರಿಕೆ ಕರೆ ಬಂದಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಗೊತ್ತಿಲ್ಲ. ಆದರೆ ಕೋರ್ಟ್ ವಿರುದ್ಧ ಆಕ್ರೋಶ ಅಂತೂ ಜಾಸ್ತಿ ಆಗ್ತಿರೋದಂತೂ ಸತ್ಯ. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟು, ನಿನ್ನೆ ಏನು JNUನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ಕೋರ್ಟ್ ವಿರುದ್ಧ, ಆ ಸಂದರ್ಭದಲ್ಲಿ ಮತ್ತೆ ಕೆಲವು ವಿವಾದಾತ್ಮಕ ಘೋಷಣೆಗಳು ಕೇಳಿಬಂದವು. ಏನದು ವಿವಾದಾತ್ಮಕ ಘೋಷಣೆಗಳು? ಅಮಿತ್ ಶಾ ಮೋದಿ ಅವರಿಗೆ JNUನಲ್ಲೇ ಸಮಾಧಿ ತೋಡ್ಬಿಡ್ತಾರಂತೆ. ಈ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಕಳೆದ ರಾತ್ರಿ ಅಲ್ಲಿ ಕೇಳಿಬಂದಂತಹ ಒಂದಷ್ಟು ಘೋಷಣೆಗಳೇನು, ಆ ದೃಶ್ಯವನ್ನು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಮೋದಿ ಶಾ ತೆರಿ ಕಬರ್ ಖುದೇಗಿ JNU ಕಿ ಧರ್ತಿ ಪರ್. ಅಂದರೆ ಮೋದಿ ಮತ್ತು ಶಾ ನಿಮಗೋಸ್ಕರ ಸಮಾಧಿ ತೋಡ್ತೀವಿ ಇದೇ JNUಯ ಭೂಮಿಯಲ್ಲಿ, JNUಯ ಮಣ್ಣಿನಲ್ಲಿ. ಎಂಥ ದ್ವೇಷವನ್ನು ಇವರು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು, ಎಂಥ ದ್ವೇಷವನ್ನು ಈ ಘೋಷಣೆಯ ಮೂಲಕ ಕಾರ್ತಾ ಇರಬೇಕು. ಇದು ಇವರಿಗೆ ಇದು ಪ್ರತಿಭಟನೆಯಂತೆ. ಸಮಾಧಿ ತೋಡೋದು, ನಿಮ್ಮನ್ನು ಮಣ್ಣಲ್ಲಿ ಮುಚ್ಚಿಬಿಡೋದು, ಇದೆಲ್ಲ ಪ್ರತಿಭಟನೆಯ ಒಂದು ಭಾಗ ಅಂತ ಹೇಳ್ಕೊಂಡಿದ್ದಾರೆ. ಇದು ಆಕ್ರೋಶದ ಒಂದು ಭಾಗ ಅಂತ. ಆ ಆಕ್ರೋಶದಲ್ಲಿ ತುಂಬಿಕೊಂಡಿರುವಂಥ ವಿಷಕಾರಿ ದ್ವೇಷ ನೋಡಿ ಹೇಗಿದೆ. ಇನ್ನೊಂದಷ್ಟು ಘೋಷಣೆಗಳನ್ನು ಕೂಗಿದ್ದಾರೆ ರಾತ್ರಿ. ಅಂಬಾನಿ ರಾಜ್ ಕಿ ಕಬರ್ ಕುದೇಗಿ JNU ಕಿ ಧರ್ತಿ ಪರ್. ಅಂಬಾನಿಯ ರಾಜ್ ಅಂದರೆ ಅಂಬಾನಿ ಅದಾನಿಗಳ ಒಂದು ಸಾಮ್ರಾಜ್ಯವನ್ನು ಸಹ ನಾವು ನಾಶಪಡಿಸ್ಬಿಡ್ತೀವಿ, ಅವರಿಗೂ ಸಮಾಧಿ ತೋಡ್ತೀವಿ, ಇದೇ JNUನ ಮಣ್ಣಿನಲ್ಲಿ ಮುಚ್ಚಾಕ್ಬಿಡ್ತೀವಿ. ಇವರ ಮನಸ್ಥಿತಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ನೋಡಿ. ಸೊ ಒಂದು ಕೋರ್ಟಿನ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಕೋರ್ಟ್ ತೀರ್ಪಿನ ವಿರುದ್ಧ. ಇವರೆಲ್ಲ ಯಾರು? ಯಾರಿಗೆ ಕೋರ್ಟ್ ಬೇಲನ್ನು ನಿರಾಕರಿಸ್ತೋ, ಯಾರಿಗೆ ಕೋರ್ಟ್ ಜಾಮೀನನ್ನು ನಿರಾಕರಿಸಿ ನೀವು ಒಳಗಿರೋಕ್ಕೆ ಲಾಯಕ್ಕು ಅಂತ ಹೇಳ್ತೋ ಅಂತ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ನ ಶಿಷ್ಯರು ಇವರೆಲ್ಲ. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ, SFI, AISF, AISA ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ಮತ್ತು DSF ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಫೆಡರೇಷನ್, ಈ ಥರ ಲೆಫ್ಟಿಸ್ಟ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ಗಳೆಲ್ಲ ಸೇರಿ JNUನ ಯಾವುದೋ ಒಂದು ಕ್ಯಾಂಟೀನ್, ಅದೇನೋ ಗೆರಿಲ್ಲಾ ಡಾಬಾ ಅಂತ ಕ್ಯಾಂಟೀನ್ ಅಂತ ಒಂದು, ಅದ್ರ ಮುಂದ್ಗಡೆ ಕಳೆದ ರಾತ್ರಿ ಈ ರೀತಿ ಪ್ರತಿಭಟನೆ ಮಾಡಿದ್ರು. ಸೊ ಈ ಪ್ರತಿಭಟನೆಯಲ್ಲಿ ಅವರು ಯಾವ ರೀತಿ ವಿಷ ಕಾರಿದ್ರು ಅನ್ನೋದನ್ನು ನೀವು ನೋಡಿದ್ರಿ. ಈ ರೀತಿಯ ವಿಷ ಕಾರೋದು ಈ ಸಂಘಟನೆಗಳಿಗೆ ಹೊಸದೇನೂ ಅಲ್ಲ ಸ್ನೇಹಿತರೆ. ಈ ಪ್ಯಾಟರ್ನನ್ನು ನೀವು ಒಂದ್ಸಲಿ ನೋಡಬೇಕು. ಈ ಘಟನೆ ನಾನು ಹೇಳುವಂಥದ್ದು 2016ರದ್ದು. ಹಿಂದೆ ಹೋಗೋಣ. ಇದೇ JNUನಲ್ಲಿ ಇದೇ ಕನ್ನಯ್ಯ ಕುಮಾರ್, ಉಮರ್ ಖಾಲಿದ್, ಈಗ ಯಾರು ಜೈಲಿನಲ್ಲಿ ಕೊಳಿತಾ ಇದ್ದಾನೆ ಅವರೆಲ್ಲರೂ ಇದ್ದರು ಅವತ್ತಿನ ಘಟನೆಯಲ್ಲಿ. ಅವರೆಲ್ಲರೂ ಇದ್ದಾಗ ಕೇಳಿ ಬಂದಂಥ ಘೋಷಣೆ ಏನು? ಅಫ್ಜಲ್ ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ. ಅಫ್ಜಲ್ ಗುರು ನೇಣುಗಂಬಕ್ಕೆ ಹೋದ್ನಲ್ಲ, ಅವನ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ. ಅವನನ್ನು ಕೊಂದವರ ಬಗ್ಗೆ ಅಂದರೆ ನ್ಯಾಯಾಲಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ನ್ಯಾಯಾಲಯನೇ ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸಿದ್ದು. ಓ ಅಫ್ಜಲ್ ಗುರು, ನಮಗೆ ನಿಜಕ್ಕೂ ನಾಚಿಕೆ ಆಗುತ್ತೆ, ಯಾಕೆಂದರೆ ನಿನ್ನನ್ನು ಕೊಂದವರು ಇನ್ನೂ ಬದುಕಿದ್ದಾರೆ. ಈ ರೀತಿಯ ಘೋಷಣೆಗಳು ಕೇಳಿಬಂದ ಆರೋಪಗಳನ್ನು ನೀವು ಇನ್ನೂ ಮರೆತಿರಲಾರಲಿ.
ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲ. ಭಾರತ ತುಂಡಾಗೋದಕ್ಕೆ ನಾವು ದೇವರ ದಯೆಗಾಗಿ ಕಾಯ್ತಾ ಇದ್ದೇವೆ. ಸೊ ಈ ರೀತಿಯ ಘೋಷಣೆಗಳನ್ನು ಇದೇ JNUನಲ್ಲಿ 2016ರಲ್ಲಿ ಕೂಗಿತು. ಇದು JNUಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯಲ್ಲಿ 2020ರಲ್ಲಿ CAA ಹೋರಾಟದ ಸಂದರ್ಭದಲ್ಲಿ ಯೋಗಿ ತೇರಿ ಖದರ್ ಖುದೇಗಿ AMU ಕಿ ಧರ್ತಿ ಪರ್, ಯೋಗಿ ಆದಿತ್ಯನಾಥ್ ವಿರುದ್ಧ ಆಗ ಘೋಷಣೆ. ಅವರನ್ನು ಸಹ ಅದೇ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಮಣ್ಣಿನಲ್ಲಿ ಸಮಾಧಿ ಮಾಡಿಬಿಡ್ತೀವಿ ಅಂತ ಘೋಷಣೆಗಳು. ಅದಾದ ನಂತರದಲ್ಲಿ 2022ರಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲೂ ಇದೇ ರೀತಿಯ ಘೋಷಣೆ ಕೇಳಿಬಂದಿತ್ತು. ಬ್ರಾಹ್ಮಣ್ ತೇರಿ ಕದರ್ ಖುದೇಗಿ BHU ಕಿ ಧರ್ತಿ ಪರ್ ಅಂತ. ಅಂದರೆ ಯಾವುದೂ ಸಿಗಲಿಲ್ಲ ಅಂದರೆ ಕೊನೆಗೆ ಹಿಂದೂ ಧರ್ಮವನ್ನು ಹೊಡಿಬೇಕು, ದ್ವೇಷವನ್ನು ಬಿತ್ತಬೇಕು, ಆ ರೀತಿಯ ಘೋಷಣೆಗಳು ಕೇಳಿಬಂದಿತ್ತು. ಸೊ ಈ ಘೋಷಣೆಗಳು ಅವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಕೇಳಿಬರ್ತಾನೆ ಇದೆ. JNUನಲ್ಲಿ ಕಳೆದ ರಾತ್ರಿ ಕೇಳಿಬಂದಂಥ ಘೋಷಣೆಯೂ ಸಹ ಇದೇ ಒಂದು ಮಾದರಿಯಲ್ಲಿ ಇರುವಂಥದ್ದು, ಇದೇ ನೆರೇಟಿವ್ನ ಬಿಲ್ಡ್ ಮಾಡುವಂಥದ್ದು, ದ್ವೇಷವನ್ನು ಬಿತ್ತುವಂಥದ್ದು, ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಂಥದ್ದು. ಸೊ ನ್ಯಾಯಾಲಯದ ವಿರುದ್ಧ ಯಾವ ರೀತಿ ಇವರು ವಿಷ ಕಾರಿದ್ರು. ಸೊ ಇವರಿಷ್ಟ ಜನನಾ? ಇಲ್ಲ. ಉಮರ್ ಖಾಲಿದ್ಗೆ ನಿನ್ನೆ ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಣೆ ಆದ ನಂತರದಲ್ಲಿ ಅನೇಕ ಜನ TV ಡಿಬೇಟುಗಳಲ್ಲಿ ನೋಡಬೇಕಾಗಿತ್ತು. ಅಯ್ಯೋ, ನ್ಯಾಯಾಲಯದಿಂದ ಒಬ್ಬ ಅಮಾಯಕ ವ್ಯಕ್ತಿಗೆ ಅನ್ಯಾಯ ಆಗೋಯ್ತು, ನ್ಯಾಯಾಲಯವೇ ಪಕ್ಷಪಾತಿ ತೀರ್ಪನ್ನು ಕೊಟ್ಟುಬಿಡ್ತು, ನ್ಯಾಯಾಲಯಗಳು ಉಮರ್ ಖಾಲಿದ್ ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ಈ ರೀತಿಯ ತೀರ್ಪನ್ನು ಕೊಡ್ತಾ ಇವೆ. ಏನೇನೆಲ್ಲ ಮಾತುಗಳು. ನ್ಯಾಯಾಂಗ ವ್ಯವಸ್ಥೆಯನ್ನೇ ಅನುಮಾನದಿಂದ ಜನ ನೋಡಬೇಕು, ಆ ರೀತಿ ಮಾಡುವಂಥ ಪ್ರಯತ್ನ ವ್ಯವಸ್ಥಿತವಾಗಿ ನಡೀತಾ ಇದೆ. ನೆನ್ನೆಯೂ ಕೂಡ ಅದೇ ಕೇಳಿಬಂತು. ಇದಕ್ಕೆ ಪ್ರತಿಯಾಗಿ ನೋಡಿ, ಇವತ್ತು ಕರ್ನಾಟಕದ ಬೇರೆ ಬೇರೆ ಕಡೆ ಕೋರ್ಟ್ಗಳಿಗೆ ಬೆದರಿಕೆ ಕರೆ ಬಂದಿದೆ. ಬಾಂಬ್ ಬೆದರಿಕೆ ಕಡೆ, ಬಾಂಬ್ ಇಟ್ಟುಬಿಟ್ಟಿದ್ದೀವಿ, ಭಾಳ ಕ್ರೂಷಿಯಲ್ ಜಾಗದಲ್ಲಿ ಬಾಂಬ್ ಇಟ್ಟುಬಿಟ್ಟಿದ್ದೀವಿ, ಬ್ಲಾಸ್ಟ್ ಆಗಿಬಿಡುತ್ತೆ, ಈ ರೀತಿಯ ಪತ್ರಗಳು. ಮೈಸೂರಿನ ಜಿಲ್ಲಾ ನ್ಯಾಯಾಲಯ, ಪಾಪ ಜಿಲ್ಲಾ ನ್ಯಾಯಾಲಯಕ್ಕೆ ಹೋದವರೆಲ್ಲ ಗಾಬರಿಯಿಂದ ಆಚೆ ಬಂದರು. ಈಗೊಂದು 15 ದಿನದಷ್ಟೇ ಮೈಸೂರು ಅರಮನೆ ಮುಂದೆ ಒಂದು ಬಲೂನ್ ಮಾರೋನೇನೋ ಎಡವಟ್ಟು ಮಾಡಿಬಿಟ್ಟು ನೈಟ್ರೋಜನ್ ಬಾಂಬ್ ಒಂದು ಎಕ್ಸ್ಪ್ಲೋಡ್ ಆಗಿ ಅವ್ನು ಸತ್ತೇ ಹೋಗ್ಬಿಟ್ಟ. ಅದರ ತನಿಖೆ ಇನ್ನೂ ನಡೀತಾ ಇದೆ. ಅವನೇನು ಅದೇನು ಆಕ್ಸಿಡೆಂಟು ಬೇಕಂತ ಆಯಿತೋ, ಇನ್ನೂ ಆ ತನಿಖೆ ನಡೀತಾ ಇದೆ. ಇನ್ನೂ ಆ ಗಾಬರಿಯಿಂದ ಮೈಸೂರಿಗರು ಹೊರಗೆ ಬಂದೇ ಇಲ್ಲ. ಆಗಲೇ ಕೋರ್ಟ್ನಲ್ಲಿ ಬಾಂಬ್ ಬೆದರಿಕೆ ಕರೆ. ಜಿಲ್ಲೆಯಲ್ಲೇ CM ಅವರು ಇದ್ದಾರೆ ಬಹುಶಃ. ಮತ್ತೆ ಕಳೆದ ವಾರ ಆದಂಥ ಅರಮನೆ ಘಟನೆ, ಅದು ಮತ್ತೆ 2016ರಲ್ಲಿ ಕೋರ್ಟ್ ಆವರಣದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಪ್ರಕರಣವಾಗಿ ಇವತ್ತು ಬಾಂಬ್ ಕರೆ ಬಂದಿದೆ, ಮೆಸೇಜ್ ಬಂದಿದೆ, ಮೇಲ್ ಬಂದಿರೋದ್ರಿಂದ ಅಷ್ಟು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇವತ್ತಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಂಥ ಭದ್ರತೆಗಳಿದೆ, ಅಂಥ ಭದ್ರತೆಯನ್ನು ನ್ಯಾಯಾಂಗದ ವ್ಯವಸ್ಥೆ, ನ್ಯಾಯಾಂಗ ಆವರಣಗಳಲ್ಲೂ ಮಾಡಬೇಕು. ಟೆಕ್ನಾಲಜಿ ಎಷ್ಟು ಮುಂದುವರೆದ್ರು ಆ ಸೇಫ್ಟಿ ಮೆಜರ್ಸ್ ಮಾಡಿದಷ್ಟು ಕೋರ್ಟು ಸೇಫ್ಟಿ ಆಗಿರುತ್ತೆ, ಡಾಕ್ಯುಮೆಂಟ್ಸ್ ಸೇಫ್ಟಿ ಆಗಿರುತ್ತೆ, ಪ್ರತಿಯೊಂದು ಸೇಫ್ಟಿ ಆಗಿರುತ್ತೆ ಅನ್ನೋದು ನನ್ನ ಮನವಿ ಆಗಿದೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯ, ಅಲ್ಲೂ ಅದೇ ಕತೆ. ಪಾಪ ಎಲ್ಲರೂ ಗಾಬರಿಯಿಂದ ಆಚೆ ಬಂದರು. ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಗೆ ಒಂದು ಬಾಂಬ್ ಕರೆ ಬಂದಿದೆ. ಆ ಕರೆ ಬಂದ ತಕ್ಷಣ ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಆ ಸಿಬ್ಬಂದಿಗಳು ಹೇಳ್ಯಾರ, ಹಂಗಾಗಿ ಸಾಹೇಬ್ರಿ ಎದ್ದು ಹೋಗ್ರಿ ಅಂತ ನಮ್ಗೆ ಹೇಳಿದ್ರು. ಹೇಳಿದ ಮುಂದೆ 5-10 ನಿಮಿಷ ಆದ ಕೂಡಲೇ ಎಲ್ಲರೂ ನಡ್ರಿ, ಹೊರಗೆ ನಡ್ರಿ ಅಂತ ಹೇಳಿ ನಮ್ಗೆ ಹೇಳಕತ್ತಿದ್ರು. ಅಲ್ಲಿ ಇರ್ತಕ್ಕಂಥ ಕಕ್ಷಿದಾರರು ಮತ್ತು ವಕೀಲರು ಎಲ್ಲರೂ ಭಯಭೀತರಾಗಿ ನ್ಯಾಯಾಲಯದಿಂದ ಹೊರಗಡೆ ಬಂದಿವಿ. ಈ ರೀತಿ ನ್ಯಾಯಾಲಯದಲ್ಲಿ ಬೆದರಿಕೆ ಕರೆಗಳು ಬರ್ತಾವ ಅಂತ ಹೇಳಿದ್ರೆ ಯಾವ ರೀತಿ ನಡೈತಿ ರಾಜ್ಯದಲ್ಲಿ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು. ಬರೀ ಕೋರ್ಟ್ಗಳಷ್ಟೇ ಅಲ್ಲ, ಬೆಂಗಳೂರಿನ ಪಾಸ್ಪೋರ್ಟ್ ಸೇವಾ ಕೇಂದ್ರ, ಸರ್ಕಾರಿ ಕಚೇರಿಗಳ ಮೇಲೂ ಕೆಂಗಣ್ಣು. ಸೊ ಕೋರ್ಟ್ಗಳ ಮೇಲೆ ಕೆಂಗಣ್ಣು, ಸರ್ಕಾರಿ ಕಚೇರಿಗಳ ಮೇಲೆ ಕೆಂಗಣ್ಣು. ಕೋರ್ಟ್ ಮೇಲೆ ಯಾಕೆ ಕೆಂಗಣ್ಣು? ಉಮರ್ ಖಾಲಿದ್ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಹಿನ್ನೆಲೆಯಲ್ಲಿ ಇದನ್ನು ನೋಡೋದಾದರೆ, ಸುಪ್ರೀಂ ಕೋರ್ಟ್ ತೀರ್ಪಿಗೂ ಇವತ್ತಿನ ಬಾಂಬ್ ಬೆದರಿಕೆ ಕರೆಗೂ ಏನಾದ್ರು ಸಂಬಂಧ ಇದೆಯಾ? ಈ ಥರದ್ದು ಏನಾದರೂ ನೆಟ್ವರ್ಕ್ ಬಿಲ್ಡಪ್ ಆಗ್ತಾ ಇದೆಯಾ? ಅಥವಾ ಯಾರೋ ಕುಚೋದ್ಯಕ್ಕೆ ಮಾಡಿದ್ರ, ಹುಡುಗಾಟಕ್ಕೆ ಮಾಡಿದ್ರ, ಜನರನ್ನು ಭಯ ಬೀಳಿಸಬೇಕು ಅಂತಲೇ ಮಾಡಿದ್ರ, ಅಥವಾ ಮುಂದೊಂದು ದಿನ ನಿಜವಾದ ಬಾಂಬ್ ಇಡೋದಕ್ಕೆ ಇದೊಂದು ಪರೀಕ್ಷೆನ, ಇದೊಂದು ಟೆಸ್ಟ್ ಅಂತ ಮಾಡ್ಕೊಂಡ್ರ? ಜನ ಮಾತಾಡೋದನ್ನು ಕೇಳೋದಾದರೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಸೊ ಯಾವ ಪರಿಸ್ಥಿತಿಗೆ ನಮ್ಮನ್ನು ತಂದಿಟ್ಟಿದ್ದಾರೆ ನೋಡಿ ಇವರು. ಇದೆಲ್ಲವೂ ಆಗಿದ್ದು ಸೋಕಾಲ್ಡ್ ಸೆಕ್ಯುಲರಿಸ್ಟ್ಗಳಿಂದ. ಅಯ್ಯೋ, ಉಮರ್ ಖಾಲಿದ್ಗೆ ಅನ್ಯಾಯ ಆಗಿಬಿಟ್ಟಿದೆ, ಶಾರ್ಜಿಲ್ ಇಮಾಮ್ಗೆ ಅನ್ಯಾಯ ಆಗಿಬಿಟ್ಟಿದೆ, ಅವರ ಮಾನವ ಹಕ್ಕುಗಳ ಕಥೆ ಏನು ಅಂತೆಲ್ಲ ಮಾತಾಡಿ ಒಂದಷ್ಟು ವಿಷ ಬೀಜವನ್ನು ಜನಗಳ ಮನಸ್ಸಲ್ಲಿ ಬಿತ್ತಿ ಅವರು ಮತಾಂಧತೆಯನ್ನು ಈ ರೂಪದಲ್ಲಿ ತೋಡ್ಕೊಳ್ಳುವಂಥ ಒಂದು ವಿದ್ಯಮಾನ ಏನಾದರೂ ನಡೀತಿದೆಯಾ ಗೊತ್ತಿಲ್ಲ. ಆದರೆ ಯಾವುದನ್ನು ಸಹ ನಾವು ಹಗುರವಾಗಿ ಪರಿಗಣಿಸುವ ಹಾಗಿಲ್ಲ. ಅಲ್ಲಿ ಮೋದಿಗೆ ಸಮಾಧಿ ತೋಡ್ತೀವಿ ಅಂತಾರೆ, ಇಲ್ಲಿ ಕೋರ್ಟ್ಗಳಿಗೆ ಬೆದರಿಕೆ ಕರೆಗಳು ಬರ್ತವೆ. ಸೊ ಸಮಾಜ ಎತ್ತ ಕಡೆ ಸಾಗ್ತಾ ಇದೆ, ನಿಜಕ್ಕೂ ಎತ್ತ ಕಡೆ ಸಾಗಬೇಕಾಗಿತ್ತು. ಈ ರೀತಿಯ ಯೋಚನೆ ಮಾಡಬೇಕಾದ್ದು ಎಲ್ಲ ಪ್ರಜ್ಞಾವಂತರ ಕರ್ತವ್ಯ.